ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಾಶ್ಮೀರವೇ ಎನ್ನ ಶಿರ, ಕನ್ಯಾಕುಮಾರಿಯೇ ಎನ್ನ ಚರಣ, ಹಿಮಾಲಯ ಶ್ರೇಣಿಗಳೇ ಎನ್ನ ಬಾಹುಗಳು, ವಿಂಧ್ಯ ಎನ್ನ ಕಟಿ, ಆನು ಅಡಿ ಇಡಲು ಭಾರತವೇ ಅಡಿ ಇಟ್ಟಂತೆ ಅಂಥೇಳಿ ಎಂಥ ಒಂದು ಮಾರ್ಮಿಕವಾದಂತಹ ಬೋಧನೆಯನ್ನು ಅರಭಾವಿಯ ಶ್ರೀ ದುರ್ದುಂಡೇಶ್ವರ ಮಹಾಸ್ವಾಮಿಗಳು ಮಾಡಿದ್ರಂತ. ಅವರು ಕಾಯಕ ಯೋಗಿಗಳು. ಹಿಮಾಲಯ ಪರ್ವತದೊಳಗೆ ಕಠೋರವಾದಂತಹ ತಪಸ್ಸನ್ನು ಮಾಡಿ ತಮ್ಮ ಒಂದು ಕಾಯಕ ಪರಿಯನ್ನು ಅವರ ವಿವರಣೆ ಮಾಡ್ತಾರೆ. ನಾ ಹೆಂಗದೇನಿ ಅಂತ ಹೇಳ್ತಾರೆ. ಕಾಶ್ಮೀರ ಅವರ ತಲೆ ಇದ್ದಂಗಂತ, ಕನ್ಯಾಕುಮಾರಿ ಅವರ ಚರಣಗಳಿದ್ದಂಗಂತ, ಹಿಮಾಲಯಗಳು ಅವರ ಬಾಹುಗಳು, ಹಿಮಾಲಯ ಪರ್ವತ ಮತ್ತು ವಿಂಧ್ಯ ಪರ್ವತ ಅವರ ನಡ ಇದ್ದಂಗೆ, ನಾನು ಒಂದು ಹೆಜ್ಜೆ ಇಟ್ಟರೆ ಇಡೀ ಭಾರತ ದೇಶನ ಹೆಜ್ಜೆ ಇಟ್ಟಂಗೆ ಅಂತ ಹೇಳಿಕಾರ ತಮ್ಮ ಒಂದು ವಿಶ್ವರೂಪವನ್ನು ಬೋಧನೆ ಮಾಡಿದರು. ಅಂದ್ರೆ ಭಾರತ ದೇಶನ ನನ್ನೊಳಗೆ ತುಂಬ್ಯದ, ಭಾರತ ದೇಶದ ಸ್ವರೂಪನ ನಾನಿದ್ದೇನೆ ಹೇಳಿದ್ದಷ್ಟ ಅಲ್ಲದೆ, ಭಾರತ ದೇಶದ ಒಂದು ಮಹಿಮೆಯಂಥದ್ದು ಅಂತ ಇದರೊಳಗೆ ಬಹಳ ಸುಂದರವಾಗಿ ಅರಭಾವಿಯ ದುರ್ದುಂಡೇಶ್ವರರು ವಿಶೇಷವಾಗಿ ನಮಗೆ ಬೋಧನೆಯನ್ನು ಮಾಡ್ತಾರೆ. ಅಂದ್ರೆ ಭಾರತೀಯರು ಅನ್ನುವಂತಹ ಶಬ್ದ ಬಂತಪ್ಪ ಅಂದರೆ ನಾವೆಲ್ಲರೂ ಒಂದು ಅನ್ನುವಂತಹ ವಿಚಾರ. ಆದಿಶಿವನ ಅವತಾರವನ್ನು ಹೊತ್ತಂಥವರವರು. ಅವರು ಹಿಮಾಲಯದಿಂದ ದಕ್ಷಿಣ ಭಾರತದ ಕಡೆಗೆ ಸಂಚಾರವನ್ನು ಮಾಡ್ಕೋತ ಬಂದರು. ಅದು ಎಲ್ಲಿ ಬಂದ್ರಪ್ಪ ಅಂದ್ರೆ ಕರ್ನಾಟಕದ ಸಂಕೇಶ್ವರದ ಕಡೆ ಬಂದರು ನೋಡ್ರಿ. ಅಲ್ಲಿಂದ ಹೊರಟಾಗ ಒಬ್ಬರ ಇದ್ದರು, ಮುಂದೆ ಅವರಿಗೆ ಮತ್ತೊಬ್ಬ ಮಹಾತ್ಮರು ಭೇಟಿಯಾದರು. ಅವರು ಯಾರಪ್ಪ ಅಂದ್ರೆ ಮಹಾಲಿಂಗೇಶ್ವರರು. ಈ ದುರ್ದುಂಡೇಶ್ವರರ ಮೊದಲನೇ ಹೆಸರು ಶಿವಲಿಂಗೇಶ್ವರ. ಇವರು ಏನು ಮಾಡ್ತಾರಂದ್ರೆ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಸಂಚಾರ ಮಾಡ್ಕೋತ ಕರ್ನಾಟಕಕ್ಕೆ ಬರ್ತಾರೆ. ದುರ್ದುಂಡಿ ಅನ್ನುವಂಥ ಒಂದು ಗ್ರಾಮದ ಪಕ್ಕದಲ್ಲಿ ಇವರು ಕಠೋರವಾದಂಥ ತಪಸ್ಸನ್ನು ಮಾಡಿದ್ದಕ್ಕೆ ಶಿವಲಿಂಗೇಶ್ವರರು ಹೋಗಿ ಇವರು ದುರ್ದುಂಡೇಶ್ವರರು ಆದರು. ಆ ಊರಿನ ಹೆಸರಿನಿಂದ ತಮ್ಮ ಹೆಸರನ್ನು ಅವರು ಬೆಸೆದುಕೊಂಡರು. ಇವರು ಜೋಡಿ ಬಂದಂತಹ ಮಹಾಲಿಂಗೇಶ್ವರರು ನೆಲೆ ನಿಂತಹ ಕ್ಷೇತ್ರ ಮಹಾಲಿಂಗಪುರ ಆತು. ದುರ್ದುಂಡಿ ಗ್ರಾಮದೊಳಗೆ ಇವರು ತಪಸ್ಸನ್ನು ಆಚರಿಸಿದ್ದಕ್ಕಾಗಿ ಶಿವಲಿಂಗೇಶ್ವರರ ಹೆಸರು ದುರ್ದುಂಡೇಶ್ವರ ಅಂತ ಆತು. ಆ ಮಹಾಲಿಂಗಪುರದ ಮಹಾಲಿಂಗೇಶ್ವರರು ಮತ್ತು ಈ ಅರಭಾವಿಯ ದುರ್ದುಂಡೇಶ್ವರರು ಆತ್ಮ ಸಂಬಂಧಿಗಳು. ಇವರು ಅಧ್ಯಾತ್ಮದ ಆತ್ಮ ಸಂಬಂಧಿಗಳು. ಹಿಮಾಲಯದಿಂದ ಇಬ್ಬರು ಕೂಡಿನ ಬಂದರು. 18ನೇ ಶತಮಾನದ ಅರುಣೋದಯದ ಆದಿಕಾಲದಲ್ಲಿ ಸಂಚಾರ ಮಾಡಿ ವರಯೋಗಿಗಳು ಡಬಳಾಪುರದ ಗುರುಲಿಂಗ ಶಿವಯೋಗಿಗಳ ಒಂದು ಲಿಂಗಾಂಗ ಸಾಮರಸ್ಯ ಹೊಂದಿ ಅವರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಡಬಳಾಪುರದ ಗುರುಲಿಂಗ ಶಿವಯೋಗಿಗಳ ಕಡೆಯಿಂದ ಮುಂದೆ ಮತ್ತೆ ಪಾದಯಾತ್ರೆಯನ್ನು ಮಾಡಿ ತೇರದಾಳದೊಳಗೆ ಹೋಗಿ ಮಗಿ ಪ್ರಭುದೇವರ ಗುರುಕುಲದೊಳಗೆ ಸಾಧನೆಯನ್ನು ಮಾಡಿ
ಮಹಾಲಿಂಗೇಶ್ವರರ ಮುಂದೆ ಏನು ಮಾಡ್ತಾರಂದ್ರೆ ಚನ್ನಗಿರಿಗೆ ಪಾದ ಬೆಳೆಸ್ತಾರೆ. ಶಿವಲಿಂಗೇಶ್ವರರು ಮತ್ತು ಪಶ್ಚಿಮದ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡರನ್ನೂ ಬೆಸೆಯುವಂತಹ ಕೊಂಡಿ ಹಂಗಿರುವಂತಹ ಸಂಕೇಶ್ವರದ ಸುತ್ತಲೂ ಅದಕ್ಕೆ ಕೋಚರಿ ಬೆಟ್ಟಗಳು ಅಂತ ಕರೀತಾರೆ. ಆ ಕೋಚರಿ ಬೆಟ್ಟಗಳ ದಟ್ಟವಾದ ಅರಣ್ಯದಲ್ಲಿ ಹೋಗಿ ಇವರು ತಪಸ್ಸಿಗೆ ಕುಂಡಿರ್ತಾರೆ. ಅಲ್ಲಿ ಬಾಜುಕನ ದುರದುಂಡಿ ಅನ್ನುವಂಥ ಒಂದು ಹಳ್ಳಿ. ಆ ದುರದುಂಡಿ ಗ್ರಾಮದ ಅನೇಕ ಜನ ದನ ಕಾಯುವ ಹುಡುಗರು ಆ ಅರಣ್ಯ ಪ್ರದೇಶದೊಳಗೆ ಬರ್ತಿದ್ದರು. ಜಟಾಧಾರಿಗಳಾಗಿ, ರುದ್ರಾಕ್ಷ ಮಾಲಧಾರಿಗಳಾಗಿ, ಜೋಳಿಗೆ ಯೋಗ ಕಮಂಡಲ ಯೋಗದಂಡಧಾರಿಗಳಾಗಿ ಧ್ಯಾನಸ್ಥರಾಗಿ ಕುಳಿತಂಥ ಈ ಶಿವಲಿಂಗೇಶ್ವರರನ್ನು ನೋಡಿ ಇವ ಯಾರೋ ಒಬ್ಬ ಹುಚ್ಚ ಇರಬಹುದು ಅಂಥೇಳಿ ತಿಳಿದು ದೂರ ನಿಂತು ಆ ಹುಡುಗರು ಏನು ಮಾಡ್ತಾವಂದ್ರೆ ಕಲ್ಲು ಎಸೆಯಕ್ಕೆ ಚಾಲು ಮಾಡ್ತಾವೆ ಶಿವಲಿಂಗೇಶ್ವರರ ಮೇಲೆ. ಅವ್ರು ಹೆಂಗೆ ಕಲ್ಲು ಎಸಿತಾರೋ ಆ ಕಲ್ಲು ಬಂದು ಅವ್ರ ಮ್ಯಾಲೆ ಉತ್ತತ್ತಿ ಅಥವಾ ಕಾರಿಕ್ಕಾಗಿ ಬೀಳ್ತಿರ್ತಾವೆ. ರಾಶಿ ರಾಶಿ ಉತ್ತತ್ತಿಗಳ ಒಂದು ಸುರಿಮಳೆ ಆ ಶಿವಲಿಂಗೇಶ್ವರರ ಮೇಲೆ ಆಗಕ್ಕೆ ಚಾಲು ಮಾಡ್ತೈತಿ. ಅದನ್ನು ನೋಡಿ ಗಾಬರಿ ಆದಂಥ ದನ ಕಾಯುವ ಹುಡುಗರು ಓಡಿ ಹೋಗಿ ದುರದುಂಡಿ ಗ್ರಾಮದೊಳಗೆ ಅಲ್ಲಿ ತಮ್ಮ ಊರಾಗ ಜನರಿಗೆ ಹೇಳ್ತಾರೆ ಹಿಂಗಾತಂಥೇಳಿ. ಆವಾಗ ಆ ದುರದುಂಡಿಯಿಂದ ಎಲ್ಲ ಹಿರಿಯರು ಓಡಿ ಬಂದು ನೋಡ್ತಾರೆ. ಹುಡುಗರು ಒಗೆದಂಥ ಕಲ್ಲಿನ ರಾಶಿ ಉತ್ತತ್ತಿಯ ರಾಶಿಯಾಗಿ ಬಿದ್ದೈತಿ. ಅದನ್ನು ನೋಡಿ ಇವರೊಬ್ಬ ಮಹಾ ಅವತಾರಿ ಪುರುಷರು ಅಂಥೇಳಿ ನಮ್ಮ ಮಕ್ಕಳು ಮಾಡಿದಂಥ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕ್ಷಮಿಸಿ ನಮ್ಮ ಜೊತೆ ನೀವು ಬರಬೇಕು ಅಂಥೇಳಿ ಬಿನ್ನಹ ಮಾಡಿ ದುರದುಂಡಿಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಎಷ್ಟೋ ದಿವಸ ಮತ್ತು ಉಳಿತಾರೆ. ದುರದುಂಡಿ ಒಳಗೆ ತಪಸ್ಸನ್ನಗೈದು ಅಲ್ಲಿ ಉಳಿದಿದ್ದಕ್ಕಾಗಿ ಶಿವಲಿಂಗೇಶ್ವರರು ಹೋಗಿ ದುರದುಂಡೇಶ್ವರರಾದರು ಅಂಥೇಳಿ ಅವರ ಬಗ್ಗೆ ಹೇಳ್ತಾರೆ. ಮಹಾಪವಾಡ ಪುರುಷರಾದರು, ನಂಬಿ ಬಂದ ಭಕ್ತರನ್ನು ಉದ್ಧರಿಸಿದರು. ಕಿತ್ತೂರಿನ ಸಂಸ್ಥಾನದ ಮಲ್ಲಸರ್ಜ ದೊರೆಯನ್ನು ಅವರು ರಕ್ಷಣೆ ಮಾಡಿದರು. ಕುರುಬೆಟ್ಟದ ಸಿದ್ದರಾಮೇಂದ್ರ ದೊರೆಯ ಅರಮನೆಗೆ ದಯಮಾಡಿಸಿ ಬಿನ್ನಹವನ್ನು ಸ್ವೀಕಾರ ಮಾಡಿದರು. ಎಲ್ಲ ರಾಜ ಮಹಾರಾಜರುಗಳ ಗೌರವವನ್ನು ರಾಜ ಮರ್ಯಾದೆಗಳನ್ನು ಪಡ್ಕೊಂಡು ಅಲ್ಲಿಂದ ಮುಂದೆ ಮತ್ತೆ ಪಾದ ಸಂಚಾರವನ್ನು ಮಾಡಿ ಅರಭಾವಿಗೆ ಬಂದು ನೆಲೆಸ್ತಾರೆ. ಅವರ ಅರಭಾಮಿಯ ದುರದುಂಡೇಶ್ವರರು ಅಘಟಿತವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ಸಿದ್ಧ ಪುರುಷರಾಗಿ ದುರದುಂಡೇಶ್ವರರು ಈ ಒಂದು ಭಾಗದಲ್ಲಿ ಪ್ರಸಿದ್ಧರಾಗುತ್ತಾರೆ. ಮತ್ತು ಜಾನಪದ ಒಂದು ಸಾಹಿತ್ಯದೊಳಗೆ ಒಂದು ವಿಷಯ ಹೇಳ್ತಾರೆ. ಏನಂದ್ರೆ ಕಲ್ಲಿನ್ಯಾಗ ನೋಡಬೇಕು ಅರಭಾಮಿ ಮಠ, ಕಟ್ಟಿಗ್ಯಾಗ ನೋಡಬೇಕು ಅಂಕಲಿಗಿ ಮಠ ಮತ್ತು ನಡಸೋಶಿ ಮಠ ಅಂತ ಹೇಳ್ತಾರೆ. ಅರಭಾಮಿ ಒಳಗೆ ಕಟ್ಟಿದಂತಹ ಕಲ್ಲಿನ ಮಠ ಎಷ್ಟು ಸುಂದರವಾಗೈತೆ ಅಂದ್ರೆ ಅದನ್ನು ನೋಡಿದ್ರನ ಆನಂದ ಪಡಬೇಕು. ಮತ್ತು ನಡಸೋಶಿ ಒಳಗೆ ಮತ್ತು ಅಂಕಲಿಗೆ ಒಳಗೆ ಮಾಡಿದಂಥ ಕಟ್ಟಿಗೆಯಿಂದ ತಯಾರಿದ ಮಠಗಳನ್ನು ನೋಡ್ಬೇಕಂದ್ರೆ ಭಾಳ ಪುಣ್ಯ ಬೇಕು ಅಂತ ಹೇಳ್ತಾರೆ. ಅರಭಾಮಿ ಒಳಗೆ ದುರದುಂಡೇಶ್ವರರು ನೆಲೆಸಿದ್ರು. ನಿಡಸೋಶಿಯ ನಿಜನಿಂಗಪ್ಪ ಹೂಗಾರ್ ಅನ್ನುವಂಥ ಶರಣರು ಇಬ್ಬರು ಗಂಡ ಹೆಂಡತಿ ಕೂಡಿ ಪ್ರತಿ ಅಮಾವಾಸ್ಯೆಗೆ ತಪ್ಪಲಾರದ ಆ ಒಂದು ನಿಡಸೋಶಿಯಿಂದ ಅರಭಾಮಿಗೆ ದುರದುಂಡೇಶ್ವರ ದರ್ಶನ ಮಾಡೋಕ್ಕೆ ಬರ್ತಿದ್ರು ಅವರು. ಎಷ್ಟೋ ವರ್ಷ ಹಂಗೆ ಹೋದ ನಂತರ ಒಂದು ದಿವಸ ನಿಜನಿಂಗಪ್ಪ ಮತ್ತು ಅವರ ಧರ್ಮಪತ್ನಿಯವರನ್ನು ದುರದುಂಡೇಶ್ವರರು ತಮ್ಮ ಹತ್ರ ಕರೆದು ಏನು ಮಾಡ್ತಾರಂದ್ರೆ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಬೆತ್ತ, ಭಸ್ಮ, ಉತ್ತತ್ತಿ ಮತ್ತು ತಮ್ಮ ಜೋಳಿಗೆಯನ್ನು ಅವ್ರ ಕೈಯೊಳಗೆ ಕೊಟ್ಟು, ಇನ್ನು ನೀವು ಇಲ್ಲಿ ಬರೋದು ಬೇಡ, ನಾನು ನೀವು ಇದ್ದಲ್ಲಿ ಬರ್ತೀನಿ ಅಂಥೇಳಿ ಅವುಗಳನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅವುಗಳನ್ನು ತಗೊಂಡು ಬಂದು ಆ ನಿಜನಿಂಗಪ್ಪ ಹೂಗಾರ ಶರಣರು ಒಂದು ಸಮಾಧಿಯನ್ನು ಮಾಡಿ ಅದರೊಳಗೆ ಅವುಗಳನ್ನು ಇಟ್ಟು
ಅದನ್ನೊಂದು ಕ್ಷೇತ್ರವನ್ನಾಗಿ ಮಾಡ್ತಾರೆ. ಅವತ್ತನ ಅರಭಾಮಿ ಒಳಗೆ ದುರ್ದುಂಡೇಶ್ವರರು ಬ್ರಹ್ಮದಲ್ಲಿ ಲೀನರಾಗತಾರೆ ಅಂತ ಹೇಳ್ತಾರೆ. ಯಾವ ಮಹಾತ್ಮರ ಒಂದು ಪುಣ್ಯ ಕುರುಹುಗಳನ್ನು ನಡೆಸೋಶಿ ಒಳಗೆ ತೊಗೊಂಡು ಬಂದ ನಿಜಲಿಂಗಪ್ಪ ಶರಣರು ಸ್ಥಾಪನೆ ಮಾಡಿದರು. ಅದೂ ಸಹಿತ ಒಂದು ದೊಡ್ಡ ಕ್ಷೇತ್ರವಾಗಿ ವಿದ್ಯಾಕಾಶಿಯಾಗಿ ಇವತ್ತು ನೆಲೆಗೊಂಡೈತಿ. ಅಂದ ಮೇಲೆ ಆ ಅರಭಾಮಿ ದುರ್ದುಂಡೇಶ್ವರರ ಒಂದು ಮಹಿಮೆ ಎಷ್ಟು ಅಖಂಡವಾಗಿರ್ಬೇಕಂತ 6 ಬಾಮಿ ಹೋಗಿ ಅರಭಾಮಿ ಆಗೈತಿ ಅಂತ ಹೇಳ್ತಾರೆ. 6 ಬಾಮಿಯಷ್ಟು ಕೆಳಗೆ ಆ ದುರ್ದುಂಡೇಶ್ವರರು ಇವತ್ತಿನ ಮಠ ಅದನ್ನು ಸಹಿತ ಸಂಜೀವಿನಿ ಸಮಾಧಿಸ್ಥರಾಗಿ ಕುಳಿತಾರೆ ಅಂತ ಹೇಳ್ಕಾರ ಭಕ್ತರ ಒಂದು ನಂಬಿಕೆ. ಅಂತಹ ಅರಭಾಮಿಯ ದುರ್ದುಂಡೇಶ್ವರ ಮಹಾಸ್ವಾಮಿಯ ಸಂಪೂರ್ಣವಾದಂಥ ಆಶೀರ್ವಾದ ಶ್ರಾವಣ ಮಾಸದ 7ನೆಯ ದಿನವಾದಂಥ ಇವತ್ತು ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಆ ಸದ್ಗುರುವಿನ ಒಂದು ಆಶೀರ್ವಾದ ದೊರೆತರೆ ಅದಕ್ಕಿಂತ ದೊಡ್ಡದ ಮತ್ತೊಂದೇನೂ ಇಲ್ಲ ಅಂತ ಹೇಳ್ತಾರೆ ನನ್ನ ಭಾವನೆ. ಮತ್ತು ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಪವಿತ್ರವಾದಂಥ ಸಿದ್ಧಾರೂಢರ ಕುರಿತಾದಂಥ ಚರಿತ್ರಾಮೃತದೊಳಗೆ ಮಲ್ಲಿಕಾರ್ಜುನ ಸಿಂದಗಿಯವರು ಇವತ್ತು ಸಿದ್ಧಾರೂಢರು ಎಂಥ ಒಂದು ಜಾತ್ಯತೀತ ನಿಲುವನ್ನು ಹೊಂದಿದ್ದರು ಮತ್ತು ಯಾವುದೇ ರೀತಿಯ ಕಟ್ಟಳೆಗಳನ್ನು ಅವರು ಜೀವನದೊಳಗೆ ಎಂದೂ ಇಟ್ಕೊಳ್ಳಿಲ್ಲ. ಎಷ್ಟು ಸರಳವಾದಂತಹ ಸಾಧುಗಳಾಗಿದ್ದರು ಸಿದ್ಧಾರೂಢರು ಅಂಥೇಳಿ ಇಲ್ಲಿ ವಿವರಣೆ ಮಾಡ್ಕೋತ ಬರ್ತಾರೆ. ಸಿದ್ಧಾರೂಢ ಅಪ್ಪನಂತಹ ಗುರುವನ್ನು ಪಡೆದಂಥವರು ನಾವು ಧನ್ಯರು. ಅಂಥ ಗುರುಸ್ಮರಣೆಯನ್ನು ಮಾಡುತ್ತಿರುವಂಥ ನಾವು ಭಾಗ್ಯವಂತರು. ಆ ಸದ್ಗುರು ಸಿದ್ಧಾರೂಢಪ್ಪನ ಕೃಪಾದೃಷ್ಟಿ ನಮ್ಮ ಮೇಲೆ ಯಾವಾಗೂ ಇರಬೇಕಂತ ಬೇಡಿಕೊಳ್ಳೋದು. ಜೀವನ ಸಂಸಾರಂ ಬಲು ಕಲುದುಸ್ಥರಂ ಅಂತ ತಿಳಿದಂಥ ಜ್ಞಾನಿಗಳು ಹೇಳ್ತಾರೆ. ಈ ಒಂದು ಕಷ್ಟಕರವಾದಂತಹ ಸಂಸಾರದೊಳಗೆ ಪಾರಾಗೋದು ಬಹಳ ಕಠಿಣ. ಪಾರಾಗಬೇಕಂದ್ರೆ ಅಂತಹ ಸದ್ಗುರುವಿನ ನಾಮಸ್ಮರಣೆಯನ್ನು ನಾವು ಇಟ್ಕೊಂಡು ಮುಂದೆ ಸಾಗಬೇಕೈತೆ ಇಷ್ಟ. ಸ್ವಾಮಿಗಳ ಬಳಿಯಲ್ಲಿ ಎಲ್ಲ ವರ್ಗದ ಭಕ್ತರು ಬಂದರು. ಅವರು ಬರುವಾಗ ತಾವೇ ಬಂದರು. ಅಲ್ಲಿಗೆ ತಮ್ಮ ತಮ್ಮ ಕುಲ ಮತ ಹೊತ್ತು ತರಲಿಲ್ಲ. ಬಂಧುಗಳಂತೆ ಅವರು ಬಂದರು. ಭಕ್ತರ ಜಾತಿಗಳು ಏನೇನು ಆಗಿದ್ದರೂ ಗುರುವಿನ ಜಾತಿ ಮಾತ್ರ ಒಂದೇ ಆಗಿತ್ತು. ಅದರಿಂದ ಅವರೆಲ್ಲ ಐಕ್ಯ ಭಾವದಿಂದ ಒಂದೆಡೆ ಕೂಡಿದರು. ತಮ್ಮ ಬಳಿಗೆ ಬಂದ ಭಕ್ತರ ಅಂತಃಕರಣ ಸ್ವಾಮಿಗಳಿಗೆ ಕಂಡಿತೆ ಹೊರತು ಅವರ ಬಣ್ಣ ಭಾಷೆ ಜಾತಿ ಕುಲ ಕಾಣಲಿಲ್ಲ. ಬಂದವರು ಜನಿವಾರ ತೊಟ್ಟಿದ್ದಾರೆಯೇ, ಶಿವದಾರ ತೊಟ್ಟಿದ್ದಾರೆಯೇ, ಗಂಧ ಕುಂಕುಮ ವಿಭೂತಿ ಪಟ್ಟಿ ಅಡ್ಡ ಉದ್ದ ಬೆಳೆದಿದ್ದಾರೆಯೇ ಎಂಬುದನ್ನು ಅವರು ನಿರೀಕ್ಷಿಸಲಿಲ್ಲ, ಅಪೇಕ್ಷಿಸಲೂ ಇಲ್ಲ. ಅವರು ಯಾರನ್ನಾದರೂ ಕರೆಯಬೇಕಾದಾಗ ಆ ಕೆಂಪನ ವ್ಯಕ್ತಿ ಅದನ್ನಲ್ಲ, ಆ ಉದ್ದನ ಮನುಷ್ಯ ಅದನ್ನಲ್ಲ, ಅವನು ಕರ್ಕೊಂಬರ್ರಿ ಅಂತಿದ್ರ ಹೊರತಾಗಿ ಜಾತಿ ಹಿಡಿದು ಯಾರನ್ನೂ ಅವರು ಕರೀಲಿಲ್ಲ. ಮತ್ತು ಕೆಲವು ಮಂದಿಗೆ ಗಾಯತ್ರಿ ಮಂತ್ರ, ಕೆಲವು ಮಂದಿಗೆ ತ್ರಯೋದಶಾಕ್ಷರಿ ಮಂತ್ರ, ಕೆಲವು ಮಂದಿಗೆ ರಾಮಜಪ, ಹಿಂಗವರು ಏನೂ ಹೇಳಲಿಲ್ಲ. ನೀವೆಲ್ಲರೂ ಸಹಿತ ಓಂ ನಮಃ ಶಿವಾಯ ಅನ್ರಿ. ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಅನ್ನುವಂಥ ಭಾವವನ್ನು ಅವರು ಅಳೆದು ಹಾಕಿಬಿಟ್ರು. ಎಲ್ಲರೂ ಓಂ ನಮಃ ಶಿವಾಯ ಅನ್ರಿಪ್ಪ, ಅದರಿಂದ ನಿಮ್ಮ ಕಲ್ಯಾಣ ಆಗತೈತಿ. ನಿಮ್ಮ ದೇಹ ಕಾಯಕದೊಳಗೆ ತೊಡಗಿರಲಿ, ನಿಮ್ಮ ನಾಲಿಗೆ ನಾಮಸ್ಮರಣೆ ಒಳಗೆ ತೊಡಗಿರಲಿ ಅಂಥೇಳಿ ಬೋಧಿಸಿದರು ನೋಡ್ರಿ. ಕೃಷ್ಣಾಪುರದಿಂದ ಖಾನೆ ಸುಮಾರಿ ಕೆಲಸ ಮಾಡುವಂಥ ಕುಲಕರ್ಣಿಯವರು ಸಿದ್ಧಾರೂಢರ ಹಂತಕ್ಕೆ ಬಂದ, ಸ್ವಾಮಿಗಳೇ ತಮ್ಮ ಊರು ಯಾವುದು, ಜಾತಿ ಯಾವುದು, ವಯಸ್ಸು ಎಷ್ಟು ಅಂತ ಸಿದ್ಧಾರೂಢರನ್ನು ಒಂದು ಕೇಳ್ತಾರವ್ರು. ಆವಾಗ ಸಿದ್ಧಾರೂಢ ಕುಲಕರ್ಣಿಯವ್ರನ್ನ ಹಂತಕ್ಕೆ ಕುಂಡ್ರಿಸ್ಕೊಂಡು ಹೇಳ್ತಾರೆ, ತಮ್ಮ ಶರೀರವನ್ನು ತೋರಿಸ್ಕೊಂಡು
ಈ ಶರೀರಕ್ಕೆ ಭಕ್ತರು ಸಿದ್ದಪ್ಪ, ಸಿದ್ಧ, ಸಿದ್ಧಾರೂಢ ಅಂತ ಕರೀತಾರೆ. ಜನ್ಮಸ್ಥಳ ಶಹರ ಬಿದರಿ, ಜಾತಿ ಯಾವುದೂ ಇಲ್ಲ, ವಯಸ್ಸು 70 ಅಂತ ಸಿದ್ಧಾರೂಢರು. ವಿಶೇಷವಾಗಿ ಏನಂತಂದ್ರೆ ಅಲ್ಲಿ ಉತ್ತರವನ್ನು ಕೊಟ್ಟಂತಹ ಪರಿ ನೋಡಿಬಿಟ್ರೆ ಸಿದ್ಧಾರೂಢಪ್ಪಗಳ ಒಂದು ಹೃದಯ ಎಷ್ಟು ವಿಶಾಲವಾಗಿತ್ತು ಅಂಥೇಳಿ ಇಲ್ಲಿ ನಾವು ತಿಳ್ಕೋಬಹುದು. ಸಿದ್ಧಾರೂಢರ ಹಂತಕ್ಕೆ ಬರುವಾಗ ಇವರು ಲಿಂಗಾಯತರ ಗುರುಗಳು, ಇವರು ಬ್ರಾಹ್ಮಣರ ಗುರುಗಳು, ಇವರು ಪಟ್ಟೇಗಾರರ ಗುರುಗಳು ಅಂಥೇಳಿ ಯಾರು ಬರಲಿಲ್ಲ. ಎಲ್ಲರೂ ಏನಂಥೇಳಿ ಬಂದ್ರಂದ್ರೆ ಇದು ನನ್ನ ತವರು ಮನೆ ಅಂಥೇಳಿ ಬಂದರು ಸಿದ್ಧಾರೂಢರ ಹಂತಕ್ಕೆ. ಘೋಡ್ಕೆ ಮಲ್ಲಪ್ಪ ಅನ್ನುವಂಥ ಒಬ್ಬ ಪುಣ್ಯಾತ್ಮರು ಏನೋ ಒಂದು ಕಷ್ಟ ಜೀವನದೊಳಗೆ ಆಗಿ ಸಮಾಜದ ಒಂದು ನಿಂದನೆಯನ್ನು ಅನುಭವಿಸಿ ಸಿದ್ಧಾರೂಢರ ಹಂತಕ್ಕೆ ಬಂದು ಶರಣಾಕ್ಕರವರು. ಅವರನ್ನು ಭಾಳ ಭಕ್ತಿಯಿಂದ ಸೇವಾ ಮಾಡ್ತಾರೆ. ಯಪ್ಪ, ಇದೇ ಜನ್ಮದೊಳಗೆ ನನಗೆ ಮುಕ್ತಿ ಸಿಗ್ತೈತಿ ಇಲ್ಲೋ ಅಂತ ಹೆದರಿದ್ದೆ, ನಿನ್ನ ಸಂಘದಿಂದ ನನಗೆ ಮುಕ್ತಿ ಸಿಕ್ತಪ್ಪ ಅಂತ ಕಣ್ಣೀರು ಸುರಿಸ್ತಾರೆ. ಆವಾಗ ಆ ಗುಡ್ಕೆ ಮಲ್ಲಪ್ಪ ಸಿದ್ಧಾರೂಢ ಅಪ್ಪುಗಳನ್ನು ತಮ್ಮ ಮನೆಗೆ ಪ್ರಸಾದಕ್ಕೆ ಕರಿತಾನೆ. ಆವಾಗ ಭಾಳ ಸಂತೋಷವಾಗಿ ಸಿದ್ಧಾರೂಢರು ಆ ಗುಡ್ಕೆ ಮಲ್ಲಪ್ಪನ ಜೋಡಿ ಪ್ರಸಾದಕ್ಕೆ ಅವ್ರ ಮನೆಗೆ ಹೋಗಿಬಿಡ್ತಾರೆ. ಅಂದ್ರೆ ಅವರಿಗೆ ಇದು ಮೇಲು ಇದು ಕೀಳು ಅನ್ನುವಂಥ ಭಾವನೆಯೇ ಇದ್ದಿದ್ದಿಲ್ಲ. ನಮ್ಮ ಜಾತಿ ಎಲ್ಲರ ಜೋಡಿ ಕೂಡ್ತೈತಿಪ್ಪ, ನಿಮ್ಮ ಜಾತಿ ಕೂಡ್ತೈತೋ ಇಲ್ಲೋ ನನಗೂ ಗೊತ್ತಿಲ್ಲ ಅಂತ ಅಂತಿದ್ರಂತ ಅವ್ರ ಭಕ್ತರು ಕೂಡ. ಮತ್ತೊಂದು ಇಲ್ಲಿ ಹೇಳ್ತಾರೆ ಅವರು ಲೇಖಕರು, ಏನಂದ್ರೆ ಮಠದ ಕಟ್ಲೆ ನಡೆದೈತು, ಸಿದ್ಧಾರೂಢರು ಸಾಕ್ಷಿ ಹೇಳುವ ಪ್ರಸಂಗ ಬಂದಿತು. ಎದುರು ಪಕ್ಷದ ಪ್ರಮುಖ ವಕೀಲರಾದಂಥ ಶ್ರೀ ಲಕ್ಷ್ಮೇಶ್ವರವರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ದಿನಾಂಕ 24/7/1928 ಬೆಳಗ್ಗೆ 10 ಗಂಟೆಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು ಅಂತ ಕಟ್ಲೆ ಹಾಕತ್ರಿ ಸಿದ್ಧಾರೂಢರ ಮಠದ ಮೇಲೆ. ಆವಾಗ ಸಿದ್ಧಾರೂಢರನ್ನು ಒಬ್ಬ ವಕೀಲ ಪ್ರಶ್ನೆ ಕೇಳ್ತಾನೆ. ಏನು ಕೇಳ್ತಾನಂದ್ರೆ, ಕಬೀರದಾಸರು ತಮ್ಮ ಶಿಷ್ಯರಿದ್ರೇನ ಅಂತ ಕೇಳ್ತಾರೆ. ಸಿದ್ಧಾರೂಢರು ಹೇಳ್ತಾರೆ, ಹೌದು, ಅವ ದೇಹ ಬಿಟ್ಟು 10-12 ವರ್ಷ ಆತು, ನನ್ನ ಶಿಷ್ಯನಾಮ ಅಂತ ಹೇಳ್ತಾರೆ. ಮತ್ತು ಅವ್ರ ಸಮಾಧಿ ನಿಮ್ಮ ಮಠದಾಗ ಐತಂತ. ಹೌದು, ಅವನ ಸಮಾಧಿ ನನ್ನ ಮಠದೊಳಗನ ಐತಿ ಅಂತ ಹೇಳ್ತಾರೆ. ಅವ್ರು ತಮ್ಮ ಹಂತಿಕ ಇದ್ರೇನು ಅಂತ ಕೇಳ್ತಾನೆ ವಕೀಲ. ಅವ ನನ್ನ ಹತ್ರನೇ ಇದ್ದ, ನನ್ನ ಮಗ ಆಗಿ ಉಳಿದಿದ್ದ, 20 ವರ್ಷ ನನ್ನ ಜೋಡಿ ಇದ್ದ ಅಂತ ಹೇಳ್ತಾರೆ. ಮತ್ತು ಅವ್ರ ಜಾತಿ ಮುಸಲ್ಮಾನ್ ಜಾತಿ ಅಂತ ಹೌದನ ಅಂತ ಕೇಳ್ತಾನ ವಕೀಲ. ಅವನ ಜಾತಿ ಯಾವುದಂತ ನಾವು ವಿಚಾರಣೆ ಮಾಡಲಿಲ್ಲಪ್ಪ, ನೀ ಈಗ ಹೇಳಿದಾಗ ನನಗೆ ಅವ್ನು ಮುಸಲ್ರಾವನ ಅಂತ ನನ್ನ ಮನಸ್ಸು ಈಗ ಕೇಳಾಕತ್ತೈತಿ ಅಂತ ಹೇಳಿದ್ರಂತ ನೋಡ್ರಿ ಸಿದ್ಧಾರೂಢರು. ಎಂಥ ಒಂದು ಜಾತ್ಯತೀತವಾದಂಥ ನಿಲುವಿಗೆ ಜೀವಂತ ನಿದರ್ಶನ ಇರಬಹುದು. ಇದು ದಾಖಲೆ ಒಳಗೆ ಬರೆಯಲ್ಪಟ್ಟೈತ್ರಿ. ಎಂಥ ಒಂದು ಸ್ವಭಾವ ಇರ್ಬೋದು ಸಿದ್ಧಾರೂಢರಂತ. ಸಿದ್ಧಾರೂಢಪ್ಪನ ಪರೀಕ್ಷೆ ಮಾಡ್ಬೇಕಂಥೇಳಿ ಕೆಲವು ದೊಡ್ಡ ಜನ ಒಬ್ಬಕ್ಕೆ ವೇಶ್ಯೆಯನ್ನು ಕರ್ಕೊಂಡು ಬಂದು ಸಿದ್ಧಾರೂಢರನ್ನು ಅಪಮಾನ ಮಾಡಂತ ಹೇಳ್ತಾರೆ ಅವರು. ಆವಾಗ ಆ ವೇಶ್ಯೆ ದುಡ್ಡು ತೊಗೊಂಡು ಸಿದ್ಧಾರೂಢರ ಹಂತಕ್ಕೆ ಬಂದುಬಿಡ್ತಾಳೆ. ಆಕೆ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡ್ತಾಳ್ರಿ. ಆವಾಗ, ಬಾ ತಾಯಿ, ಗುರು ನಿನಗೆ ಕಲ್ಯಾಣ ಮಾಡ್ತಾನ ಅಂತ ಒಂದೇ ಶಬ್ದ ಅಂದ ಕೂಡಲೇ ಆಕೆಯ ಕಠೋರವಾದಂಥ ಮನಸ್ಸು ಕರಗಿ ನೀರಾಗಿ ಸಿದ್ಧಾರೂಢರ ಪರಮ ಭಕ್ತಳಾಗಿ ಬಿಡ್ತಾಳೆ. ಅವ್ರ ಹಂತಕ್ಕೆ ಈಕಿ ಗರ್ತಿ, ಈಕಿ ವೇಶ್ಯೆ ಅನ್ನುವಂಥ ತಾರತಮ್ಯ ಇರಾಕಿಲ್ಲ. ಇವರು ಪಾಪಿಗಳು, ಇವರು ಪುಣ್ಯಾತ್ಮರು. ಹಂಗೆ
ಸಿದ್ಧಾರೂಢಪ್ಪಗಳು ಯಾವ ಭೇದ ಭಾವನೂ ಇಲ್ದಂಗಿದ್ದರು. ಹೇಳ್ತಾರೆ ತಾಯಿ, ರೋಗಿಗಳಿಗೆ ವೈದ್ಯರ ಬಳಿಗೆ ಬರುತ್ತಾರೆ. ರೋಗಿಗಳನ್ನ ವೈದ್ಯರ ಹಂತಕ್ಕೆ ಬರ್ತಾರವ. ಬೆಳಕಿನ ಕಡೆಗೆ ಕತ್ತಲು ಬಂದರೆ ಅದು ಉಳಿದೀತೆ ತಾಯಿ ಅಂತ ಹೇಳಿ ಆ ವೇಶ್ಯೆಯನ್ನು ತಾಯಿ ಅಂಥೇಳಿ ಸಂಬೋಧನೆ ಮಾಡ್ತಾರೆ. ಆವಾಗ ಅವಳು ಪರಿಶುದ್ಧಳಾಗಿ ಸಿದ್ಧಾರೂಢರ ಸೇವಕಳಕ್ಕಳ. ಜಾತ್ರೆ ಟೈಮಿನೊಳಗೆ ಒಬ್ಬ ಏನು ಮಾಡಿದ್ದ ಅಂದ್ರೆ ಸಾಕಾಗುವಷ್ಟು ಉಂಡು ಹೆಚ್ಚಿಗೆ ಉಂಡು ಉಳಿದಿದ್ದನ್ನು ಅನ್ನ ತೊಗೊಂಡು ಚೆಲ್ಲಕ್ಕೆ ಒಯ್ತಿರ್ತಾನೆ. ಓಡಿ ಬಂದು ಸಿದ್ಧಾರೂಢರು ಇದನ್ನೇನು ಮಾಡವಪ್ಪ ಅಂತ ಕೇಳ್ತಾರೆ. ಅಪ್ಪ, ಊಟ ಮಾಡಿ ಸಾಕಾಗೈತಿ, ಚೆಲ್ಲಕ್ಕೆ ಹೊಂಟೇನಿ ಅಂತ ಹೇಳ್ತಾನೆ. ಎಂಥ ಹುಚ್ಚದಿಯೋ, ಆ ಅನ್ನಪೂರ್ಣೇಶ್ವರಿಯನ್ನೇನಾದರೂ ಚೆಲ್ತಾರೇನೋ ಅಂಥೇಳಿ ಅವ ಬಿಟ್ಟಂಥ ಅನ್ನವನ್ನು ತೊಗೊಂಡು ಹೋಗಿ ಪ್ರಸಾದದ ಏನು ಅನ್ನದ ರಾಶಿ ಇತ್ತಲ್ಲ ಅದರೊಳಗೆ ಹೋಗಿ ಕೂಡಿಸ್ಬಿಡ್ತಾರೆ ನೋಡ್ರಿ. ಯಪ್ಪ, ಇದು ಎಂಜಲ ಅಂತ ಹೇಳ್ತಾರಲ್ಲಿ ಭಕ್ತರು. ಆವಾಗ ನಿನ್ನ ಪ್ರಸಾದ ನಿನ್ನಂಥವರಿಗೆ ಎಂಜಲಾಗಿರ್ಬೋದಪ್ಪ, ಆದರೆ ನನಗಿದು ಪ್ರಸಾದ ಆಗೈತಿ ಅಂತ ಹೇಳಿದಂತಹ ಎಂಥ ಒಂದು ಮಹಾತ್ಮರಂಥ ಸಿದ್ಧಾರೂಢಪ್ಪಗಳು. ಒಮ್ಮೆ ಒಬ್ಬ ದೊಡ್ಡ ಮಹಾತ್ಮರು ಸಿದ್ಧಾರೂಢರ ಮಠಕ್ಕೆ ಬರ್ತಿರ್ತಾರೆ. ಸಿದ್ಧಾರೂಢಪ್ಪಗಳು ಅಲ್ಲೇ ಮಠದ ಬಾಗಲ್ದಾಗ ಬಿದ್ದಿದ್ದ ಜೋಳ ಆರಿಸ್ಕೋತ ಕುಂತಿರ್ತಾರೆ. ಆ ಮಹಾಸ್ವಾಮಿಗಳ ಶಿಷ್ಯರು ಹುಡ್ಕೋತ ಮುಂದೆ ಬರ್ತಾರೆ. ನಮ್ಮ ಸ್ವಾಮಿಗಳು ನಿಮ್ಮ ಬೆಟ್ಟಿಗೆ ಬರಾಕತ್ತಾರ, ಅವರಿಗೆ ಮಡಿ ನೀರು ಬೇಕು ಕೈ ಕಾಲು ತಕ್ಕೊಳಕ್ಕೆ, ಎಲ್ಲಿದಾವು ಅಂತ ಕೇಳ್ತಾರೆ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಕೈ ಕಾಲು ತಕ್ಕೊಳಕ್ಕೆ ನೀರು ಬೇಕಾ, ಅಲ್ಲಿ ಕೆರೆ ಐತೆ ನೋಡು, ಕೆರೆಯಾಗ ಹೋಗಿ ತೊಳ್ಕೊಂಡು ಬಾ ಅಂತ ಹೇಳಂತ ಹೇಳ್ತಾರೆ ನೋಡ್ರಿ. ದೊಡ್ಡ ಸ್ವಾಮಿಗಳು ಬಂದ್ರೆ ಅಂತ ಹೇಳಿಕರಿ ಎದ್ದು ಅಡಬಡಿಸಿ ಓಡಕ್ಕೆ ಹೋಗಲಿಲ್ಲ. ಆವಾಗ ಹೇಳ್ತಾನವ, ಮತ್ತು ಅವ್ರು ಏನು ಹೇಳ್ತಾರಂದ್ರೆ, ಮತ್ತು ಅವರಿಗೆ ಕುಂಡ್ರಾಕ ಆಸನ ಎಲ್ಲಿ ಅಂತ ಕೇಳ್ತಾರ. ಮತ್ತು ಸಿದ್ಧಾರೂಢರು ನಾವಾಗ ಸಿದ್ಧಾರೂಢರು ಹೇಳ್ತಾರೆ, ನಕ್ಕ ಎಲ್ಲಿ ಕುಳಿತರೂ ಯಾರೂ ನೆಲ ಬಿಟ್ಟಂತೂ ಕುಂಡ್ರಾಕ ಆಗೋದಿಲ್ಲ. ನೆಲ ನನ್ನ ಭದ್ರಾಸನಪ್ಪ, ನಿಮ್ಮ ಸ್ವಾಮಿಗಳಿಗೆ ಇಲ್ಲೇ ಬಂದು ನೆಲದ ಮೇಲೆ ಕುಂಡ್ರು ಅಂತೇಳಿ ನಾನು ಜೋಡಿ ಅಂತ ಸಿದ್ಧಾರೂಢರು ಸರಳವಾಗಿ ಅವ್ನಿಗೆ ಉತ್ತರ ಕೊಟ್ಬಿಡ್ತಾರೆ. ಅದಕ್ಕಾಗಿ ಅಂತಹ ಸರಳವಾದ ಸಾಧುಗಳು ಎಂದೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಗದಗಿನ ಶಿವಾನಂದ ಮಹಾಸ್ವಾಮಿಗಳು ಭಾಳ ಮೈಲಿಗೆ ಮಾಡ್ತಿದ್ರು. ಅವರು ಭಾಳ ಇದನ್ನು ಪಾಲಿಸ್ತಿದ್ರು. ಅವರು ಒಂದು ದಿವಸ ಸಿದ್ಧಾರೂಢಪ್ಪನ ದರ್ಶನಕ್ಕೆ ಅಂಥೇಳಿ ಹುಬ್ಬಳ್ಳಿಗೆ ಬರ್ತಾರೆ. ಅವ್ರು ಬಂದು ಕೂಡಲೇ ಸಿದ್ಧಾರೂಢರು ಎದ್ದು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾರೆ ನೋಡ್ರಿ. ಆವಾಗ ಹಿಂಗ್ಯಾಕೆ ಮಾಡಿದರು ಅಂತ ಕೇಳ್ತಾರೆ. ಇವರು ದೊಡ್ಡ ಅನುಷ್ಠಾನ ಮೂರ್ತಿಗಳಪ್ಪ ಅಂತ ಸಿದ್ಧಾರೂಢರು ಹೇಳ್ತಾರೆ. ಮುಂದೆ ಅವರನ್ನು ಕರ್ಕೊಂಡು ಹೋಗಿ ದೊಡ್ಡ ಅಡುಗೆ ಮನೆಯೊಳಗೆ ಊಟಕ್ಕೆ ಕುಂಡಿರ್ತಾರೆ. ಕುಂತ ತಾವು ಊಟ ಮಾಡ್ತಿರ್ತಾರೆ, ಅವರು ಊಟ ಮಾಡ್ತಿರ್ತಾರೆ. ತಾವು ಊಟ ಮಾಡ್ಕೋತ ತಮ್ಮ ತಾಟಿನೊಳಗಿನ ಒಂದು ತುತ್ತ ಅನ್ನವನ್ನು ಗದಗಿನ ಶಿವಾನಂದ ಮಹಾಸ್ವಾಮಿಗಳಿಗೆ ಸಿದ್ಧಾರೂಢರು ಉಣಿಸಿಬಿಡ್ತಾರೆ. ಶಿವಾನಂದ ಮಹಾಸ್ವಾಮಿಗಳು ಸುಮ್ಮನೆ ಉಣ್ತಾರೆ. ಅಷ್ಟಕ್ಕೆ ಬಿಡೋದಿಲ್ಲ, ನಿನ್ನ ಕುಲಿಗಟ್ಟಿತಲ್ಲೋ ಶಿವಾನಂದ ಅಂತ ಅಂದುಬಿಡ್ತಾರೆ ಸಿದ್ಧಾರೂಢರು. ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಹೊಳ್ಳಿ ಮತ್ತು ಎಂಜಲದ ಅನ್ನ ಅವ್ರ ಬಾಯಾಗ ಹಾಕಿ ನಿನ್ನ ಕುಲಿಗೆಟ್ಟಿತಲ್ಲೋ ಅಂತಂದ್ರಂತ ನೋಡ್ರಿ. ಆವಾಗ ಶಿವಾನಂದ ಮಹಾಸ್ವಾಮಿಗಳು ಹೇಳ್ತಾರೆ ಅವರಿಗೆ, ಕುಲ ಇದ್ರನ ಅದು ಕುಲ ಕೆಡಬೇಕೆಪ್ಪ, ಕೆಡೋದೆಲ್ಲ ಕೆಟ್ಟು ಹೋಗಿ ಈಗ ಕೆಡಲಾರ್ದಷ್ಟ ಉಳಿದೈತಿ, ಇನ್ನೇನು ಕೆಡ್ತೈತಿ ಅಂತ ಸಿದ್ಧಾರೂಢರಿಗೆ ಶಿವಾನಂದ ಮಹಾಸ್ವಾಮಿಗಳು ಉತ್ತರವನ್ನು ಕೊಡ್ತಾರೆ. ಹೆಂಗೆ ಮಹಾತ್ಮರ ಒಂದು ಸಂಬಂಧ ಇರ್ತಾವೆ, ಪ್ರತಿಯೊಂದರೊಳಗೂ ಒಂದು ಬೋಧನೆ ಇರ್ತೈತಿ. ಅವರು ಮನುಷ್ಯ ನಿರ್ಮಿತ ಯಾವ ಜಾತಿಯನ್ನೂ ಅವರು ನಂಬಲಿಲ್ಲ. ವರ್ಣಾಶ್ರಮವನ್ನು ಅವರು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ನಿಮಗೆ ಯಾವುದು ಬೇಕೋ ಅದನ್ನು ನಂಬ್ರಿ, ಯಾವುದನ್ನೂ ಅವರು ಹೀಯಾಳಿಸೋಕ್ಕೂ ಹೋಗಲಿಲ್ಲ. ಆದರೆ ಒಂದು ಮಾತು ಹೇಳ್ತಿದ್ರಂತ, ಜನಿವಾರದವರು ವಿಷ್ಣುವನ್ನು ಆರಾಧಿಸಿದರೆ ಶಿವಧಾರದವರು ಶಿವನನ್ನು ಆರಾಧಿಸ್ತಿರಪ್ಪ, ಮತ್ತು ಉಳಿದವರಿಗೆ ದೇವರ ಉಳಿಲಿಲ್ಲಲ್ವ, ಅವ್ರು ಏನು ಮಾಡಬೇಕು ಅಂತ ಕೇಳ್ತಿದ್ರಂತ. ಜನಿವಾರದವರು ಶಿವನ ಬೆನ್ನ
ವಿಷ್ಣುವಿನ ಬೆನ್ನು ಹತ್ತಿದ್ರಿ, ಶಿವದಾರದವರು ಶಿವನ ಬೆನ್ನು ಹತ್ತಿದ್ರು, ಮತ್ತು ಉಳಿದವ್ರಿಗೆ ದೇವರ ಇಲ್ಲೇನಪ್ಪ ಅಂತ ಕೇಳ್ತಿದ್ರಂತ. 3 ಎಳೆ ದಾರ ಒಬ್ಬನ ಸ್ವರ್ಗಕ್ಕೆ ಒಯ್ತೈತಿ ಅಂದ್ರೆ 106 ಎಳೆ ದಾರಗಳಿಂದ ತಯಾರು ಮಾಡಿದಂಥ ಈ ಕೌದಿ, ತಾವು ಹೊತ್ತಂಥ ಹರಿದ ಕೌದಿ ಎಲ್ಲರಿಗಿಂತೂ ಮೊದಲು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೋದು ಇಲ್ಲೋ ಅಂತ ಕೇಳ್ತಿದ್ರಂತ. 3 ಎಳೆ ದಾರ, ಶಿವದಾರನ ಆಗಲಿ ಅಥವಾ ಜನಿವಾರನ ಆಗಲಿ, ಇವ ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾವಂತ ನಿಮಗೆ ನಂಬಿಕೆ ಐತೆ ಅಂದ ಮೇಲೆ ಸಾವಿರಾರು ಎಳೆ ದಾರಗಳಿಂದ ಮಾಡಿದಂಥ ಈ ಕೌದಿ ಎಷ್ಟು ಲವನು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೋದು ವಿಚಾರ ಮಾಡಿರಿ ಅಂತ ಹೇಳಿದ್ರಂತ ನೋಡ್ರಿ. ಶ್ರೀಗಂಧದಂಗೆ ಸುವಾಸನೆ ಸೂಸ್ತಿತ್ತು ಸಿದ್ಧಾರೂಢರ ಶರೀರ. ಅಂಥ ಒಂದು ಅನುಷ್ಠಾನ ಮೂರ್ತಿ ಸಿದ್ಧಾರೂಢರು. ಅವರನ್ನು ಸ್ನಾನಕ್ಕೆ ಯಾರೋ ಕರ್ಕೊಂಡು ಹೋಗೋರು, ಯಾರೋ ಸ್ನಾನ ಮಾಡಿಸೋರು, ಯಾರೋ ಅವರನ್ನು ಕಪಣಿ ಹಾಕೋರು, ಅವರಿಗೆ ಕೌಪೀನವನ್ನು ಹಾಕೋರು, ಯಾರೋ ತಂದು ಅವರನ್ನು ಆಸನದ ಮೇಲೆ ಕುಂಡ್ರಿಸೋರು, ಯಾರೋ ವಿಭೂತಿಯನ್ನು ಹಚ್ಚೋರು, ಯಾರೋ ಶಲ್ಯವನ್ನು ಹೊಲಿಸೋರು, ಯಾರೋ ತಲೆಗೆ ರುಮಾಲನ್ನು ಸುತ್ತವರು, ಯಾರೋ ಅವರಿಗೆ ಆಭರಣಗಳನ್ನು ಹಾಕೋರು, ಯಾರೋ ಪ್ರಸಾದವನ್ನಿಟ್ಟು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡೋರು. ಯಾವುದ ಕಡೆಯೂ ಸಹಿತ ಅವರಿಗೆ ಲಕ್ಷಣ ಇರ್ತಿರ್ಕಿಲ್ಲ. ತಮ್ಮ ಆನಂದದೊಳಗನ ತಾವು ಯಾವಾಗಲೂ ಸಹಿತ ಸಿದ್ಧಾರೂಢರು ಇರ್ತಿದ್ದರು. ನಿಮಗೆ ರೊಕ್ಕ ರೂಪಾಯಿ ಇಲ್ಲದ್ಲಿ ಕಡಿಮೆ ಪರಿಶ್ರಮದೊಳಗೆ ಸ್ವರ್ಗ ಸಿಗಬೇಕಪ್ಪ ಅಂದ್ರೆ ಓಂ ನಮಃ ಶಿವಾಯ ಅನ್ರಿಪ್ಪ ಅಂಥೇಳಿ ಸಿದ್ಧಾರೂಢರು ತಮ್ಮ ಭಕ್ತರಿಗೆ ಉಪದೇಶ ಮಾಡ್ತಿದ್ರಂತ. ಹಂಗೆ ಈ ಪವಿತ್ರವಾದಂಥ ಶ್ರಾವಣ ಮಾಸದೊಳಗೆ ಆದಷ್ಟು ಸಿದ್ಧಾರೂಢಪ್ಪ ಹೇಳಿದಂಗೆ ಓಂ ನಮಃ ಶಿವಾಯ ಅನ್ಕೋತ ನಮ್ಮ ಒಂದು ಕಾಯಕವನ್ನು ಮಾಡೋಣ. ಬಂದಂತಹ ಸುಖಾನ ಇರಲಿ ದುಃಖನ ಇರಲಿ ಅದು ನಿನ್ನ ಪ್ರಸಾದಪ್ಪ ಅಂಥೇಳಿ ಸ್ವೀಕರಿಸಿ ನಾವು ಧನ್ಯರಾಗೋಣ.